ಮೊದಲು ಅದನ್ನ ಮಾಡ್ಕೊಂಡ್ಮೇಲೆ ಇದು ರುಬ್ಬಕ್ ಅನುಕೂಲ ಆಗೋದು, ಇಲ್ಲಾಂದ್ರೆ ರುಬ್ಬಕ್ ಆಗಲ್ಲ. ಈಗ ಇನ್ ಮಿಕ್ಕಿದ್ದೆಲ್ಲ ತೋರಿಸ್ತೀನಿ, ನೀವು ನೋಡಿ. ಉಪ್ಪಲ್ಲಿ ನೆಂದಿರೋದ್ರಿಂದ ಅದೆಲ್ಲ ಚೆನ್ನಾಗತ್ತೆ. ಆಯ್ತಾ? ಆಗೋಯ್ತು. ಅಹಲ್ಯಬಾಯಮ್ಮ ಶೈಲಿ ಇದು. ಅಲ್ಲ, ಅಡಿಗೆನಲ್ಲಿ ವಿವಿಧ ರೂಪಗಳು, ವಿವಿಧ ರುಚಿಗಳು ಬಹಳ ಇದೆ. ಹೌದು. ಇವತ್ತು ನಮ್ಗೆ ಎಂದೂ ಇಲ್ಲದ ಹಬ್ಬದ ಊಟ ಇವತ್ತು. ಕಂಪ್ಲೀಟ್ ಹಂಗ ರಪ್ಪ ಅಂತ ನಾಲ್ಗೆ ಹೊಡಿತದೆ ರುಚಿ. ಫಸ್ಟು ನಮಸ್ಕಾರ ವಿಶ್ವಬಂಧುಗಳಿಗೆ. ಕಾಲಕ್ಕೆ ತಕ್ಕಂತೆ ನಾವು ಪದಾರ್ಥಗಳನ್ನು ಸವಿಬೇಕು. ಅಣ್ಣವ್ರು ಹೇಳಿದರು ಕಾಲಕ್ಕೆ ತಕ್ಕಂತೆ ನಾವು ಬಾಳ್ಬೇಕು ಅಂತಲೂ. ಅದೇ ರೀತಿ ಇವಾಗ ಕಾಲ ಬಂದಿದೆ ಹುಣಸೆಕಾಯಿ. ಅಹಲ್ಯಬಾಯಮ್ಮ ನಮಗೆ ಕರೆದು ಬಿಟ್ರು, ಹುಣಸೆಕಾಯಿ ತೊಕ್ಕು ತೋರಿಸ್ತೀನಿ ಅಂತ. ನಮ್ಗೆ ಆವಾಗಲೇ ಬಾಯಿಗೆ ಬಂದ್ಬಿಡ್ತು. ಇನ್ನೇನು ಮಾಡೋ ಶೈಲಿ ನೋಡ್ಬಿಡೋಣ. ಅಹಲ್ಯಬಾಯಮ್ಮರ ಹುಣಸೆಕಾಯಿ ತೊಕ್ಕು. ನಮ್ಮ ಕಾಲಕ್ಕೆ ತಕ್ಕಂತೆ ನಾವು ಪದಾರ್ಥಗಳನ್ನು ಮಾಡ್ಕೊಂಡು ಸವಿಬೇಕು. ನೀವು ಹೇಳ್ಬಿಟ್ರಿ ಬನ್ನಿ ಅಂತ. ಇದು ಒಳ್ಳೆ ಹುಣಸೆಕಾಯಿ ತೊಕ್ಕು. ಇವಾಗ ಒಳ್ಳೆ ಇದ್ರ ಸೀಸನ್ನು. ಇದು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಎಣ್ಣೆ ಹಾಕೊಂಡು ತಿನ್ಬೋದು. ನಾವು ಒಂದು 3 kg ಹುಣಸೆಕಾಯಿನ 2 ದಿವಸಗಳ ಕಾಲ 3 ದಿವಸಗಳ ಕಾಲ ಉಪ್ಪಲ್ಲಿ ನೆನೆ ಇಟ್ಟಿದ್ವಿ. ಈ ಬೀಜ ಎಲ್ಲ ಸಪ್ರೇಟ್ ಮಾಡ್ಕೊಂಡಿದೀವಿ. ಇವಾಗ ನೀವು ಅಷ್ಟೇ ಉಪ್ಪಲ್ಲಿ ಮೊದಲು ನೆನೆ ಇಡಿ ಹುಣಸೆಕಾಯಿ ಜಜ್ಜಿ. ಆಮೇಲೆ ಮತ್ತೆ 1-3 ದಿವಸ ಬಿಟ್ಟ ಮೇಲೆ ಈ ಮೆಣಸಿನ್ಕಾಯಿ ಮೆಂತ್ಯ ಹುರಿದಿಟ್ಕೊಂಡಿದೀನಿ, ಅದನ್ನ ಹಾಕಿ ರುಬ್ಬಿದ್ರೆ ನುಣ್ಣಗ್ ರುಬ್ಬತ್ತೆ. ಕೊಬ್ಬರಿ ಒಂದ್ ಸ್ವಲ್ಪ ಹುಳಿ ಮುರಿಯೋದಕ್ಕೆ ಒಂದ್ ಸ್ವಲ್ಪ ಒಣ ಕೊಬ್ಬರಿ. ಇದು ಮೆಂತ್ಯ ಹುರಿದು ರೆಡಿ ಮಾಡಿ ಇಟ್ಕೊಂಡಿದೀನಿ ನಾನು. ಇದನ್ನ ನೀವು ಹಾಕೊಳ್ಳಿ. ಮೆಂತ್ಯ ಹಳದಿಗಿರುತ್ತೆ ಮೊದ್ಲು, ಇದು ಹುರಿದ್ಮೇಲೆ ಈ ಬ್ರೌನ್ ಕಲರ್ ಬರೋದು. ಇವಾಗ ನಾನು ಇದು 1 ಹಿಡಿ ಹುಣಸೆಕಾಯಿ ತೊಕ್ಕಿಗೆ 1 ದಪ್ಪ ಹಿಡಿ ಮೆಣಸಿನ್ಕಾಯಿ ಮತ್ತೆ 2 ಟೇಬಲ್ ಸ್ಪೂನು ಮೆಂತ್ಯ ಹುರಿದಿಟ್ಕೊಂಡಿದೀನಿ. 1 ಕಪ್ಪು ಒಣ ಕೊಬ್ಬರಿ ಮುರಿಲಿಕ್ಕೆ. ಇದು ಬೇಕೇ ಬೇಕು ಅಂತಿಲ್ಲ. ಇಷ್ಟ ಇದ್ದ ರುಚಿ ತುಂಬಾ ಬೇಕು ಅಂದ್ರೆ ಒಂದು ಸ್ವಲ್ಪ ಕೊಬ್ಬರಿ ಹಾಕೋಬಹುದು. ಉಪ್ಪು ಎಲ್ಲ ಹಾಕಿಟ್ಟಿದೀವಿ. 2 ದಿವಸ 3 ದಿವಸ ನೆನಿಬೇಕು. ಅಂಗಡಿಯಿಂದ ಹುಣಸೆಕಾಯಿ ತಗೊಂಡ್ಬಂದು ತೊಳೆದು ಒಂದು ಪಾತ್ರೆನಲ್ಲಿ ಬಸಿ ಹಾಕಿ ಆಮೇಲೆ ಅದಕ್ಕೆ ಜಜ್ಜಿ ಉಪ್ಪು ಹಾಕಿ ಡಬ್ಬದಲ್ಲಿ 3 ದಿವಸ ನೆನೆ ಇಡ್ಬೇಕು. ಮೊದಲು ಅದನ್ನ ಮಾಡ್ಕೊಂಡ್ಮೇಲೆ ಇದು ರುಬ್ಬಕ್ ಅನುಕೂಲ ಆಗೋದು, ಇಲ್ಲಾಂದ್ರೆ ರುಬ್ಬಕ್ ಆಗಲ್ಲ. ಬೀಜ ಆಮೇಲೆ ತೆಗಿಬೇಕು ಉಪ್ಪಲ್ಲಿ ನೆಂದಾದ್ಮೇಲೆ. ಆಮೇಲೆ ಮೆಣಸಿನ್ಕಾಯಿ ಮೆಂತ್ಯ ಹಾಕೊಂಡು ರುಬ್ಬಬೇಕು. ಈಗ ಇನ್ ಮಿಕ್ಕಿದ್ದೆಲ್ಲ ತೋರಿಸ್ತೀನಿ, ನೀವು ನೋಡಿ. ಇವಾಗ ಮೆಂತ್ಯ ಮೊದ್ಲು ಹಾಕೊಂಡಿದೀವಿ. ಮೆಂತ್ಯ ಸಪರೇಟ್ ಆಗಿ ಫಸ್ಟ್ ಮಾಡ್ಕೋಬೇಕಲ್ಲ, ಅದು ಸ್ವಲ್ಪ ನುಣ್ಣಕ್ಕೆ ಆಗ್ಬೇಕಲ್ಲ, ಅದಕ್ಕೆ ಮೊದ್ಲು ಮೆಂತ್ಯ ಮಾಡ್ಕೋಬೇಕು. ಈಗ ಅದಕ್ಕೆ ಮೆಣಸಿನ್ಕಾಯಿ ಹಾಕೋಬೇಕು. ಇವಾಗ 1 ಹಿಡಿ ಮೆಣಸಿನ್ಕಾಯಿ ಹಾಕಿದ್ವಿ, ದಪ್ಪ ಹಿಡಿ. ಇವಾಗ ಅದನ್ನ ನುಣ್ಣಗ್ ರುಬ್ಕೋತಾ ಇದ್ವಿ. ಇವಾಗ ಅದಕ್ಕೆ ಒಂದ್ ಸ್ವಲ್ಪ ಒಣ ಕೊಬ್ಬರಿ ಹಾಕೋಬೇಕು. ಇಷ್ಟೇ ಸಿಂಪಲ್ ಆಗಿ ನಿಮ್ದು. ಸಿಂಪಲ್. ನೋಡ್ರಿ, ಇವಾಗ ಈಗ ಈ ಹುಣಸೆಕಾಯಿ ಇದೆಯಲ್ಲ, ಇದನ್ನ ಒಟ್ಟಿಗೆ ರುಬ್ಬೇಕಾ? ಒಟ್ಟಿಗೆ ರುಬ್ಬೇಕು. ಮೆಣಸಿನ್ಕಾಯಿ ಜೊತೆಗೆ ಬೆರ್ತ್ಕೋಬೇಕು. ಅದು ಈ ಜುಬ್ರ ಎಲ್ಲ ತೆಗೆದು ಆ ಜುಬ್ಬ ರುಬ್ಬಿದ್ಮೇಲೂ ಕ್ಲೀನ್ ಆಗಿ ಬರುತ್ತೆ. ರುಬ್ಬಿದ್ಮೇಲೂ ಬರುತ್ತೆ, ಅದು ಬರುತ್ತೆ, ಸಪ್ರೇಟ್ ಆಗತ್ತೆ. ಓಕೆ. ಉಪ್ಪಲ್ಲಿ ನೆಂದಿರೋದ್ರಿಂದ ಅದೆಲ್ಲ ಚೆನ್ನಾಗತ್ತೆ. ಮಿಕ್ಸಿಗೆ ಹಾಕುವಾಗ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ. ನೋಡ್ಕೊಂಡು ರುಬ್ಬೋದು. ಆಯ್ತಾ? ಆಗೋಯ್ತು. ಅಹಲ್ಯಬಾಯಮ್ಮ ಶೈಲಿ ಇದು. ಯಾರೇ ಹುಣಸೆ ಹಣ್ಣು ತೊಕ್ ಮಾಡಿದ್ರು ಈ ತರ ಮಾಡ್ಕೋಬೇಕು. ಅವಾಗ ಒಗ್ಗರಣೆಗೆ ಹಾಕೊಂಡು ತಿನ್ನಕ್ ಚೆನ್ನಾಗಿದೆ. ಒಗ್ಗರಣೆ ತಗೊಂಬಂದು ನಿನ್ನ ಹತ್ರ ಕೊಟ್ರೆ ಅಷ್ಟೇ ಅಷ್ಟೇ.
ಈಗ ಹಿಂಗಾಗ್ಬೇಕಮ್ಮ. ಹಿಂಗ್ ನುಣ್ಣಕ್ಕಾಗ್ಬೇಕು. ಹಾ ಹಾ ಹಾ. ಇನ್ನೊಂದ್ಸತಿ ಸ್ವಲ್ಪ ರುಬ್ಬಿದ್ರೆ ಇನ್ನು ಚೆನ್ನಾಗಿ ನುಣ್ಣಕ್ಕಾಗತ್ತೆ. ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಆಗ್ಬೇಕಾದ. ಇನ್ನೊಂದ್ ಚೂರು ಆಗ್ಬೇಕು. ಹಾ, ಈಗ ಆಯ್ತಾ ಇದು ಇಷ್ಟು ಆಗೋಯ್ತು, ರೆಡಿ ಆಗೋಯ್ತು. ಈ ರೀತಿ ಆಗ್ಬೇಕು ಈ ಫಸ್ಟ್. ತರ ಆಗ್ಬೇಕು. ಇದಾಯ್ತು. ಇವಾಗ ಒಂದ್ ಒಬ್ಬೆಯಲ್ಲಿ ಇಟ್ಕೋತೀವಿ. ಇನ್ನೊಂದ್ ಚೂರು ಬಾಕಿ ಇದೆ, ಅದನ್ನು ರುಬ್ಬಿಟ್ಟು ಇದು ಆಯ್ತಾ? ಓಹೋ, ಸೂಪರ್ ಆಗಿ ಹುಳಿ ಇದು. ಒಗ್ಗರಣೆ ರೆಡಿ ಆಗಿದೆ ಇಲ್ಲಿ. ಸಾಸಿವೆ ಮತ್ತು ಅರಿಶಿನ, ಇಂಗು. ಸಾಸಿವೆ, ಅರಿಶಿನ, ಇಂಗು ಅಷ್ಟೇ ಸಾಕು. ಅಮ್ಮ ಸಾಕಷ್ಟು ನುಣ್ಣಗಾಯ್ತು ಇವಾಗ. ಸಾಕಪ್ಪ, ಸಾಕು. ಅಲ್ಲ? ಅಯ್ಯೋ, ಅದ್ ಗೊತ್ತೇ ಆಗಲ್ಲ ಅದು ಹಂಗಿರೋದು ಹಿಂಗಾಗತ್ತ ಅಂತ. ಅಲ್ಲ ನೋಡು, ನೋಡಿ ಹಂಗಿರೋದು ಹಿಂಗಾಯ್ತು ನೋಡ್ರಿ. ಅದು ಹೆಂಗಿದೆ ಚಕ್ಕೆ ಚಕ್ಕೆ. ಬಾ, ಬಾ, ಬಾ. ಅಲ್ಲ, ಅಡಿಗೆನಲ್ಲಿ ವಿವಿಧ ರೂಪಗಳು, ವಿವಿಧ ರುಚಿಗಳು ಬಹಳ ಇದೆ. ಹೌದು. ಆ ಬನಶಂಕರಿ ತೇರು ಮೊನ್ನೆನೆ ಆಗಿದೆ. 60 ತರ ತರಕಾರಿ ಪಲ್ಯ ಮಾಡಿ ಇಷ್ಟು ಜನಕ್ಕೂ ಊಟ ಬಡಿಸ್ತಾರ ಅವ್ರು. ಅಬ್ಬಾ, 60 ತರ ತರಕಾರಿ ನೋಡಿ, ಏನೇ ಮಾಡಿರ್ಲಿ ಎಲ್ಲ ತರಕಾರಿ ಅದ್ರೊಳಗೆ ಹಾಕಿರ್ತಾರೆ. ಇವಾಗ ಎಣ್ಣೆ, ಸಾಸಿವೆ, ಅರಿಶಿನ, ಒಗ್ಗರಣೆ, ಹಿಂಗು ಹಾಕಿ ಒಗ್ಗರಣೆ ಮಾಡಿ ಇಟ್ಕೊಂಡಿದೀವಿ. ಅದನ್ನ ಇದ್ರೊಳಗೆ ಹಾಕ್ತಾ ಇದ್ದೀವಿ. ಓಕೆ, ಸೂಪರ್. ಇವತ್ತು ನಮಗೆ ಎಂದೂ ಇಲ್ಲದ ಹಬ್ಬದ ಊಟ ಇವತ್ತು. ಹಲ್ಲೆ ಬಾಯ್ ಅಂಬೋದು ಹುಣಸೆಕಾಯಿ ತೊಕ್ಕು. ಇದು ಕಾಯ್ತಾ ಇದ್ವಿ ನಾವು. ಇವತ್ತು ಬಂದ್ಬಿಡ್ತು ಸಮಯ. ಅದು ಬೇರೆ ಫ್ರೆಶ್ ಹುಣಸೆಕಾಯಿ ಸಿಕ್ಕಿತ್ತು. ತುಂಬಾ ಚೆನ್ನಾಗಿದೆ ಹುಣಸೆಕಾಯಿ, ತುಂಬಾ ಚೆನ್ನಾಗಿತ್ತಂತೆ. ಇವಾಗೆಲ್ಲ ರೆಡಿ ಆಗಿದೆ. ಇದು ನಮ್ಮ ಕಾಲದ ಹುಣಸೆಕಾಯಿ ತೊಕ್ಕು. ಡಿಸೆಂಬರ್ ಮತ್ತೆ ಜನವರಿನಲ್ಲಿ ಒಳ್ಳೆ ಹುಣಸೆಕಾಯಿ ಸಿಕ್ಕತ್ತೆ. ತಗೊಂಬಂದು ಜಜ್ಜಿ ಉಪ್ಪಲ್ಲಿ ಹಾಕಿಟ್ಕೊಂಡು ಹಸಿ ಮೆಣಸಿಕಾಯಿ, ಮೆಂತ್ಯ ಎಲ್ಲ ಹಾಕಿ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂದ್ರೆ ಬಹಳ ರುಚಿ. ನೀವು ಮನೇಲಿ ಮಾಡಿ ನಮ್ಗೆ ಹೇಳಿ. ನೋಡಿ, ಇವಾಗ ನಾವು ಬಂದಿರೋ ಸಮಯಕ್ಕೆ ತಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಇದನ್ನು ಅಷ್ಟು ಚೆನ್ನಾಗಿ ಮಾಡಿ ತೋರಿಸಿದ್ರಲ್ಲ. ಇದನ್ನೊಂದು ಸ್ವಲ್ಪ ಟೇಸ್ಟ್ ಮಾಡಿಬಿಡ್ತೀನಿ. ಒಂದು ಸ್ವಲ್ಪ. ಓಹೋ, ಹುಳಿ ಹುಣಸೆ ಹಣ್ಣಿಂದು ಕಂಪ್ಲೀಟ್ ಹಂಗೆ ರಪ್ಪ ಅಂತ ನಾಲ್ಗೆ ಮೇಲೆ ಹೊಡಿತದೆ. ರುಚಿ ಫಸ್ಟು ಪರಿಪಕ್ವವಾದ ಹಲೆಬಾಯಿ ಶೈಲಿಯ ಹುಣಸೆ ತೊಕ್ಕು ನೋಡ್ಬಿಟ್ಟು ಇವತ್ತು ಅದ್ಭುತ ಮಾಡ್ಕೊಂಬಿಟ್ಟು ನಮ್ಗೆ ಹೇಳಿ. ಅದೇ ನಮಗೆ ಒಂದು ಒಳ್ಳೆ ಫೀಡ್ಬ್ಯಾಕು. ಸಬ್ಸ್ಕ್ರೈಬ್ ಮಾಡದಿರೋರು ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.